ಅದು ಮುಂಬೈ ನಗರದ ಅತಿ ದೊಡ್ಡ ಪಂಚತಾರಾ ಹೋಟೆಲ್. ಪ್ರತಿಕ್ಷಣ ಕೋಟ್ಯಾಧಿಪತಿಗಳು ಓಡಾಡುವ ಜಾಗ. ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು ಬಂದು ಹೋಗುವುದು, ಅದರಿಂದ ಸೂಟು ಬೂಟು ಧರಿಸಿದ ಶ್ರೀಮಂತರು ಇಳಿದು ಬರುವುದು, ಅಲ್ಲಿನ ವಾಚ್ಮ್ಯಾನ್ ಗೌರವದಿಂದ ತಲೆಬಾಗಿ ಸೆಲ್ಯೂಟ್ ಹೊಡೆಯುವುದು ಅಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಮನುಷ್ಯನ ಯೋಗ್ಯತೆಯನ್ನು ಇಲ್ಲಿ ಕೇವಲ ಬಟ್ಟೆಯನ್ನು ನೋಡಿ ಮಾತ್ರ ಅಳೆಯಲಾಗುತ್ತಿತ್ತು. ಆದರೆ ಒಂದು ದಿನ ಅದೇ ಹೋಟೆಲ್ನ ಮುಖ್ಯ ದ್ವಾರದ ಬಳಿ ಹಳೆ ಸೀರೆ ಧರಿಸಿದ್ದ ಮತ್ತು ಕಾಲಿಗೆ ಚಪ್ಪಲಿಯೂ ಇಲ್ಲದ ಒಬ್ಬ ವಯಸ್ಸಾದ ಮಹಿಳೆ ಬಂದು ನಿಂತಳು. ಹಳ್ಳಿಯಿಂದ ತುಂಬ ದೂರ ನಡೆದುಕೊಂಡು ಪಟ್ಟಣಕ್ಕೆ ಬಂದಿದ್ದರಿಂದ ಆಕೆಯ ಇಡೀ ದೇಹ ದಣಿದಿತ್ತು. ಆದರೆ ಆಕೆಯ ಕಣ್ಣುಗಳಲ್ಲಿ ಮಾತ್ರ ತನ್ನ ಮಗನನ್ನು ನೋಡುವ ತವಕ ಹಾಗೇ ಇತ್ತು. ಆಕೆಯ ಕೈಯಲ್ಲಿದ್ದದ್ದು ಒಂದು ಸಣ್ಣ ಹಳೆಯ ಬಟ್ಟೆಯ ಮೂಟೆ. ಆ ಹಳ್ಳಿಯ ಮುಗ್ಧ ಮಹಿಳೆ ಏನು ತಿಳಿಯದೆ ಹೋಟೆಲ್ನ ವೈಭೋಗವನ್ನು ನೋಡುತ್ತಾ ಮುಂದೆ ಬಂದು ಹೊಳೆಯುವ ಗಾಜಿನ ಬಾಗಿಲನ್ನು ತಳ್ಳಲು ಮುಂದಾದಳು. ಆದರೆ ಅಷ್ಟರಲ್ಲಿ ಒಳಗಿದ್ದ ಹೋಟೆಲ್ನ ಹೆಡ್ ಮ್ಯಾನೇಜರ್ ರಾಜೀವನ ಕಣ್ಣು ಆಕೆಯನ್ನು ನೋಡಿದವು. ಅಹಂಕಾರದ ಅಮಲೇರಿದ್ದ ಆ ಮ್ಯಾನೇಜರ್ ಓಡಿ ಬಂದು ಆ ತಾಯಿಯ ಕೈಯನ್ನು ಹಿಡಿದು ಜೋರಾಗಿ ಆಚೆ ತಳ್ಳಿದನು ಮತ್ತು ಕೋಪ, ಅಹಂಕಾರದ ಧ್ವನಿಯಲ್ಲಿ, ಹೇ ಮುದುಕಿ, ಯಾರು ನಿನ್ನನ್ನು ಒಳಗೆ ಬಿಟ್ಟಿದ್ದು? ನಿನ್ನನ್ನು ನೋಡಿದರೆ ಭಿಕ್ಷುಕಿ ತರಹ ಇದ್ದೀಯಾ? ಇದು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಬರುವ ಜಾಗ. ಇಲ್ಲಿ ನಿನ್ನ ಯೋಗ್ಯತೆಗೆ ಒಂದು ಕಪ್ ಚಹಾ ಕೂಡ ಕುಡಿಯಲಾಗುವುದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಆಚೆ ಹೋಗು ಎಂದು ಕಠೋರವಾಗಿ ಹೇಳಿದರು. ಮ್ಯಾನೇಜರ್ನ ಆ ಕಠೋರವಾದ ಮಾತುಗಳು ತಾಯಿಯ ಮನಸ್ಸಿಗೆ ಸಾಕಷ್ಟು ನೋವುಂಟು ಮಾಡಿದವು. ನನ್ನ ಮಗ ಆಫೀಸ್ನಲ್ಲಿ ಇದ್ದಾನಂತೆ, ದೊಡ್ಡ ಸಾಹೇಬನಾಗಿದ್ದಂತೆ, ಅದಕ್ಕೆ ಅವನನ್ನು ನೋಡಲು ಮುಗ್ಧ ಮಹಿಳೆ ಕೈ ಮುಗಿದು ಕೇಳಿಕೊಳ್ಳುತ್ತಾ, ಇಲ್ಲಪ್ಪ, ನಾನು ಭಿಕ್ಷುಕಿಯಲ್ಲ, ನನ್ನ ಮಗ ಇದೇ ಹಳ್ಳಿಯಿಂದ ಬಂದಿದ್ದಾನೆ. ಇಲ್ಲಿ ನೋಡು, ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಹಳ್ಳಿಯಿಂದ ಕಷ್ಟಪಟ್ಟು ಗುಲಾಬ್ ಜಾಮೂನ್ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಮಗನನ್ನು ಒಮ್ಮೆ ನೋಡಲು ಅವಕಾಶ ಮಾಡಿಕೊಡು ಎಂದು ಅಳುತ್ತಾ ಕೇಳಿಕೊಂಡಳು. ಆದರೆ ಆ ಸೊಕ್ಕಿನ ಮ್ಯಾನೇಜರ್ಗೆ ಆ ತಾಯಿಯ ಕಣ್ಣೀರಾಗಲಿ ತಾಯಿಯ ಮಮತೆಯಾಗಲಿ ಅರ್ಥವಾಗಲಿಲ್ಲ. ಆತ ಕಟುವಾಗಿ ನಗುತ್ತಾ, ನಿನ್ನ ಮಗ ಇಲ್ಲಿ ಕಸ ಗುಡಿಸ್ತಾನಾ ಅಥವಾ ಪಾತ್ರೆ ತೊಳೆಯುತ್ತಾನಾ? ಯಾರೇ ಆಗಿರಲಿ, ಹೊರಗಡೆ ಕಾಯಬೇಕು. ನಡಿ ಆಚೆ ಎಂದು ಹೇಳಿ ಮಹಿಳೆಯ ಕೈಯಲ್ಲಿದ್ದ ಆ ಬಟ್ಟೆಯ ಮೂಟೆಯನ್ನು ಜೋರಾಗಿ ಕೆಳಗೆ ತಳ್ಳಿದನು. ಆಗ ಆ ತಾಯಿ ಕಷ್ಟಪಟ್ಟು ಮಗನಿಗಾಗಿ ಮಾಡಿಕೊಂಡು ಬಂದಿದ್ದ ಗುಲಾಬ್ ಜಾಮೂನ್ಗಳೆಲ್ಲ ಮಣ್ಣಿನ ಪಾಲಾದವು. ಆ ಕ್ಷಣ ಮುಗ್ಧ ಮಹಿಳೆಯ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಬಿದ್ದ ಜಾಮೂನುಗಳನ್ನು ನೋಡಿ ಆಕೆ ಬಿಕ್ಕಿ ಬಿಕ್ಕಿ ಅಳುವಂತಾಯಿತು. ಆದರೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ತರಹ ಇರುವುದಿಲ್ಲ. ದುಷ್ಟರ ಮಧ್ಯವೂ ಒಬ್ಬ ದೈವಮಾನವ ಇದ್ದೇ ಇರುತ್ತಾನೆ. ಈ ಇಡೀ ಘಟನೆಯನ್ನು ಹೋಟೆಲಲ್ಲೇ ಕೆಲಸ ಮಾಡುವ ಆನಂದ್ ಎಂಬುವ ಬಡ ವೇಟರ್ ದೂರದಿಂದ ಗಮನಿಸುತ್ತಲೇ ಇದ್ದ. ಮ್ಯಾನೇಜರ್ ಅಲ್ಲಿಂದ ಹೋದ ತಕ್ಷಣ ಆನಂದ್ ಓಡಿ ಬಂದು ಆ ತಾಯಿಯ ಕಣ್ಣೀರನ್ನು ಒರೆಸಿ ನೆಲದ ಮೇಲಿದ್ದ ಆ ಮೂಟೆಯನ್ನು ಎತ್ತಿ ಅವಳ ಕೈಗೆ ಇಟ್ಟನು. ಅಮ್ಮ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಮ್ಯಾನೇಜರ್ಗೆ ಮನುಷ್ಯತ್ವ ಅನ್ನೋದೇ ಇಲ್ಲ. ನೀವು ತುಂಬ ಸುಸ್ತಾಗಿದ್ದೀರಾ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಎಂದು ಮಹಿಳೆಯನ್ನು ಹೋಟೆಲ್ನ ಹೊರಗಿದ್ದ ಒಂದು ಸಣ್ಣ ಬೆಂಚ್ ಮೇಲೆ ಕೂರಿಸಿದನು. ನಂತರ ತನ್ನ ಜೇಬಿನಲ್ಲಿದ್ದ ಸ್ವಂತ ದುಡ್ಡನ್ನು ತೆಗೆದು ಹೋಟೆಲ್ ಒಳಗಿನಿಂದ ಒಂದು ಪ್ಲೇಟ್ ಬಿಸಿ ಊಟವನ್ನು ಕೊಟ್ಟನು. ಹಸಿವಿನಿಂದ ಕಂಗಾಲಾಗಿದ್ದ ಆ ತಾಯಿಯ ಪಾಲಿಗೆ ಆ ಬಡ ವೇಟರ್ ಸಾಕ್ಷಾತ್ ದೇವರಂತೆ ಕಂಡನು. ಆ ಮಹಿಳೆ, ಬಾ ಮಗನೇ, ನೀನು ಒಂದು ತುತ್ತು ತಿನ್ನು, ನನ್ನ ಮಗನು ನಿನ್ನಷ್ಟೇ ಇದ್ದಾನೆ ಎಂದು ಪ್ರೀತಿಯಿಂದ ಹೇಳಿದಾಗ ಆನಂದ್ ನಗುತ್ತಾ, ಇಲ್ಲ ಅಮ್ಮ, ನೀನು ತಿನ್ನು. ನೀನು ನೋಡಲು ನನ್ನ ಅಮ್ಮನ ಥರನೇ ಇದ್ದೀಯ. ಅವಳ ಮಗ ಹೋಟೆಲ್ನಲ್ಲಿ ಅಡುಗೆ ಕ್ಲೀನಿಂಗ್ ಅಥವಾ ಕೌಂಟರ್ ಏನಾದರೂ ಕೆಲಸ ಮಾಡ್ತಿರಬಹುದು ಎಂದು ಊಹಿಸಿ, ಅಮ್ಮ, ನಿನ್ನ ಮಗನ ಹೆಸರೇನು? ನಾನು ಒಳಗೆ ಹೋಗಿ ಅವನನ್ನು ಹುಡ್ಕೊಂಡು ಬರ್ತೇನೆ ಎಂದು ಪ್ರೀತಿಯಿಂದ ಕೇಳಿದನು. ಆಗ ಆ ಮಹಿಳೆ ತನ್ನ ಮಗನ ಹೆಸರನ್ನು ಹೇಳೋಷ್ಟರಲ್ಲಿ ಅಲ್ಲಿಗೆ ಮತ್ತೆ ಆ ರಾಕ್ಷಸ ಮ್ಯಾನೇಜರ್ ರಾಜೀವ್ ಬಂದು ಆನಂದ್ ಆಕೆಗೆ ಊಟ ಕೊಟ್ಟಿರುವುದನ್ನು ನೋಡಿ ಅವನ ಕೋಪ ನೆತ್ತಿಗೇರಿತು. ಆನಂದ್, ನಿನಗೆ ಎಷ್ಟು ಧೈರ್ಯ? ಹೋಟೆಲ್ ಕಸ್ಟಮರ್ಸ್ಗೆ ಕೊಡೋ ಊಟನ ಈ ಭಿಕ್ಷುಗೆ ಕೊಟ್ಟಿದ್ದೀಯಾ?
ಮೊದಲು ಈ ಮುದುಕಿಯನ್ನು ಇಲ್ಲಿಂದ ಹೊರಗೆ ಕಳಿಸು, ಇಲ್ಲ ನಿನ್ನ ಇಡೀ ತಿಂಗಳ ಸಂಬಳ ಕಟ್ ಮಾಡ್ತೀನಿ. ಮೊದಲು ಈ ಮುದುಕಿಯನ್ನು ಇಲ್ಲಿಂದ ಹೊರಗೆ ಕಳಿಸು, ಇಲ್ಲ ಅಂದರೆ ನಿನ್ನನ್ನು ಇವತ್ತೇ ಕೆಲಸದಿಂದ ಹೊರಗೆ ಹಾಕ್ತೀನಿ ಎಂದು ಕೋಪದಿಂದ ಆಜ್ಞೆ ಮಾಡಿದನು. ಆನಂದ್ ಆ ತಾಯಿಯ ಪರವಾಗಿ ವಾದ ಮಾಡಲು ಬಂದನು. ಆದರೆ ಆ ಅಹಂಕಾರಿ ಮ್ಯಾನೇಜರ್ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ವಿಧಿಯ ಆಟ ತುಂಬ ವಿಚಿತ್ರವಾದದ್ದು. ಯಾರು ಬಡವರನ್ನು ಕೀಳಾಗಿ ಕಾಣುತ್ತಾರೋ ಕಾಲವೇ ಅವರಿಗೆ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಅಷ್ಟರಲ್ಲೇ ಹೋಟೆಲ್ನ ಮುಖ್ಯದ್ವಾರದ ಬಳಿ ಕಾರುಗಳು ಬಂದು ನಿಂತವು. ಕಾರಿನಿಂದ ಸೆಕ್ಯೂರಿಟಿ ಗಾರ್ಡ್ಗಳು ವೇಗವಾಗಿ ಇಳಿದು ಬಂದರು. ನಂತರ ಮಧ್ಯದ ಕಾರಿನಿಂದ ಇಳಿದ ವ್ಯಕ್ತಿಯ ಸುತ್ತಲೂ 5-6 ಜನ ಗಾರ್ಡ್ಗಳು ನಿಂತರು. ಸೂಟು ಧರಿಸಿದ ಒಬ್ಬ ಕೋಟ್ಯಾಧಿಪತಿ ಯುವಕ ಗಂಭೀರವಾಗಿ ನಡೆದುಕೊಂಡು ಮುಂದೆ ಬಂದನು. ಆತ ಬೇರೆ ಯಾರೂ ಅಲ್ಲ, ಆ ಇಡೀ ಪಂಚತಾರ ಹೋಟೆಲ್ ಸಾಮ್ರಾಜ್ಯದ ನಿಜವಾದ ಮಾಲೀಕ ಮತ್ತು CEO ಆಗಿದ್ದ ಮ್ಯಾನೇಜರ್ ರಾಜೀವ್. ತನ್ನ ಮಾಲೀಕನನ್ನು ನೋಡಿದ ತಕ್ಷಣ ಓಡಿ ಬಂದು ತಲೆ ಬಗ್ಗಿಸಿ ವೆಲ್ಕಮ್ ಸರ್ ಎಂದು ವಿನಯದಿಂದ ನಮಸ್ಕರಿಸಿದನು. ಆದರೆ ವಿವೇಕ್ ಆ ಮ್ಯಾನೇಜರ್ನ ಕಡೆ ಕ್ಯಾರೆ ಎನ್ನದೆ ಆತನ ಕಣ್ಣುಗಳು ನೇರವಾಗಿ ಹೊರಗೆ ಬೆಂಚ್ ಮೇಲೆ ಕುಳಿತಿದ್ದ ಆ ಬಡ ಮಹಿಳೆಯ ಮೇಲೆ ಹರಿದವು. ವಿವೇಕ್ ಕುಮಾರ್ ಓಡಿ ಹೋಗಿ ಆ ಬಡ ಮಹಿಳೆಯ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಕೆಯ ಎದುರೇ ಇಡೀ ಹೋಟೆಲ್ ಸಿಬ್ಬಂದಿ ನೋಡುತ್ತಿರುವಂತೆಯೇ ಆ ಮಹಾ ಕೋಟ್ಯಾಧಿಪತಿ ಬರಿಗಾಲನ್ನು ತನ್ನ ಕೈಗಳಿಂದ ಒರೆಸಿ ಕಣ್ಣೀರು ಹಾಕುತ್ತಾ, ಅಮ್ಮ, ನೀನು ಇಲ್ಲಿ ಯಾಕೆ ಕುಳಿತಿದ್ದೀಯಾ? ನಾನು ನಿನಗಾಗಿ ದೊಡ್ಡ ಕಾರ್ ಕಳಿಸಿದ್ದೆ ಅಲ್ವಾ? ನೀನು ಹೀಗೆ ಬರಿಗಾಲಿನಲ್ಲಿ ಕಷ್ಟಪಟ್ಟು ನಡೆದುಕೊಂಡು ಬರ್ತೀಯ ಎಂದುಕೊಂಡಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಎಂದು ಬೇಡಿದನು. ಈ ದೃಶ್ಯವನ್ನು ನೋಡಿ ಮ್ಯಾನೇಜರ್ ರಾಜೀವ್ಗೆ ಅವನು ನಿಂತಿದ್ದ ನೆಲವೇ ತಿರುಗಿದಂತಾಯಿತು. ಯಾವ ಮಹಿಳೆಯನ್ನು ಆತ ಭಿಕ್ಷುಕೆ ಎಂದು ನಿಂದಿಸಿ ಆಚೆ ತಳ್ಳಿದ್ದನೋ ಆಕೆ ಇಡೀ ಹೋಟೆಲ್ನ ಮಾಲೀಕನ ಹೆತ್ತ ತಾಯಿ ಎಂಬ ಸತ್ಯ ತಿಳಿದಾಗ ಅವನ ಮುಖದಲ್ಲಿ ಬೆವರು ಬರಲಾರಂಭಿಸಿತು. ಇತ್ತ ವೇಟರ್ ಆನಂದ್ ಆಶ್ಚರ್ಯದಿಂದ ಈ ದೃಶ್ಯವನ್ನು ನೋಡುತ್ತಿದ್ದನು. ಅಮ್ಮ ತನ್ನ ಮಗನ ಮೇಲೆ ತಲೆ ಸವರುತ್ತಾ, ಇಲ್ಲ ಕಂದ, ನಿನ್ನ ಹೋಟೆಲ್ ತುಂಬ ದೊಡ್ಡದಾಗಿದ್ದೆ. ನಾನು ನಿನ್ನನ್ನು ನೇರವಾಗಿ ನೋಡಬೇಕು, ನಿನಗೆ ಖುಷಿಪಡಿಸಬೇಕು ಎಂದು ಒಬ್ಬಳೇ ಬಂದೆ. ಆದರೆ ನಿನ್ನ ಮ್ಯಾನೇಜರ್ ನನ್ನನ್ನು ಒಳಗಡೆ ಬಿಡಲಿಲ್ಲಪ್ಪ. ನನ್ನನ್ನು ಭಿಕ್ಷುಕಿ ಎಂದು ನಾನು ನಿನಗಾಗಿ ತಂದಿದ್ದ ಗುಲಾಬ್ ಜಾಮೂನ್ ಎಲ್ಲವನ್ನೂ ಕೆಳಗೆ ತಳ್ಳಿ ಮಣ್ಣು ಮಾಡಿದ. ಆದರೆ ಈ ಹುಡುಗ ಮಾತ್ರ ನನಗೆ ತನ್ನ ಸ್ವಂತ ದುಡ್ಡಿನಲ್ಲಿ ಊಟ ಕೊಟ್ಟು ನನ್ನ ಹೊಟ್ಟೆ ತುಂಬಿಸಿದ ಎಂದು ಆನಂದನ ಕಡೆ ಕೈ ಸನ್ನೆ ಮಾಡಿ ತೋರಿಸಿದಳು. ತಾಯಿಯ ಈ ಮಾತುಗಳನ್ನು ಕೇಳಿದ ತಕ್ಷಣ ವಿವೇಕನ ಕಣ್ಣುಗಳಲ್ಲಿ ಕೋಪದ ಜ್ವಾಲಾಮುಖಿ ಹುಟ್ಟಿಕೊಂಡಿತು. ಆತ ಸಿಟ್ಟಿನಿಂದ ಮ್ಯಾನೇಜರ್ ರಾಜೀವನ ಕಡೆ ತಿರುಗಿದಾಗ ರಾಜೀವ ನಡುಗುತ್ತಾ ವಿವೇಕ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಾರಂಭಿಸಿದನು. ಮ್ಯಾನೇಜರ್ ರಾಜೀವ್ ಭಯದಿಂದ ನಡುಗುತ್ತಾ, ಸರ್, ನನ್ನನ್ನು ಕ್ಷಮಿಸಿಬಿಡಿ. ಇವರು ನಿಮ್ಮ ತಾಯಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಿ. ನನ್ನ ದುಡಿಮೆಯನ್ನು ನಂಬಿಕೊಂಡು ನನ್ನ ಇಡೀ ಕುಟುಂಬ ಬದುಕುತ್ತಿದೆ ಎಂದು ಪರಿಪರಿಯಾಗಿ ಬೇಡಿಕೊಂಡನು. ನಿನ್ನನ್ನು ಇವತ್ತೇ ಜೈಲಿಗೆ ಕಳಿಸ್ತೇನೆ ಎಂದು ವಿವೇಕ್ ಕೋಪದಿಂದ ಕಿರುಚುವಷ್ಟರಲ್ಲಿ ಆ ದಯಾಮಯಿ ತಾಯಿ ತನ್ನ ಮಗನ ಕೈ ಹಿಡಿದು, ಬೇಡ ಮಗನೇ, ಇವನನ್ನು ಕೆಲಸದಿಂದ ತೆಗೆಯಬೇಡ. ಇವನಿಗೆ ನಿನ್ನ ತಾಯಿ ಯಾರು ಅಂತ ಗೊತ್ತಿರಲಿಲ್ಲ ಸರಿ, ಆದರೆ ಈ ಜಗತ್ತಿನಲ್ಲಿ ಬಡವರು ಕೂಡ ಮನುಷ್ಯರೇ ಅಲ್ವಾ? ಇವನನ್ನು ಕೆಲಸದಿಂದ ತೆಗೆದರೆ ಇವನ ಮನೆಯಲ್ಲಿರುವ ತಾಯಿ ಕೂಡ ಹಸಿವಿನಿಂದ ಇರಬೇಕಾಗುತ್ತದೆ. ಅದಕ್ಕೆ ಇವನಿಗೆ ಬುದ್ಧಿ ಕಲಿಸು. ಯಾವುದೇ ಶಿಕ್ಷೆ ಬೇಡ ಮಗನೇ ಎಂದು ಸಮಾಧಾನದಿಂದಲೇ ಹೇಳಿದಳು. ತಾಯಿಯ ಆ ವಿಶಾಲ ಗುಣ ಮತ್ತು ಮಮತೆಯ ಮಾತುಗಳನ್ನು ಕೇಳಿದಾಗ ಮ್ಯಾನೇಜರ್ ರಾಜೀವ್ಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದ ಕಣ್ಣೀರು ಬಂದಿತು. ತಾನು ಎಂತಹ ಮಹಾಪಾಪ ಮಾಡಿದೆ ಎಂಬುದು ಅವನಿಗೆ ಆ ಕ್ಷಣವೇ ಅರ್ಥವಾಯಿತು. ವಿವೇಕ ಮ್ಯಾನೇಜರನ್ನು ನೋಡಿ ಗಂಭೀರವಾಗಿ, ರಾಜೀವ್, ಅಮ್ಮ ಹೇಳಿದ್ದಕ್ಕೆ ನಿನ್ನ ಕೆಲಸ ಉಳಿದಿದೆ. ಆದರೆ ಇವತ್ತಿನಿಂದ ನಿನ್ನ ಪೋಸ್ಟ್ ಬದಲಾಗುತ್ತಿದೆ. ಇಷ್ಟು ದಿನ ನೀನು ಕೇವಲ ಕೋಟ್ಯಾಧಿಪತಿಗಳನ್ನು ಹೋಟೆಲ್ ಒಳಗೆ ಬರಮಾಡಿಕೊಳ್ತಿದ್ದೆ. ಇನ್ಮೇಲೆ ಈ 5 ಸ್ಟಾರ್ ಹೋಟೆಲ್ ಹೊರಗಡೆ ಅಮ್ಮನ ಅನ್ನಪೂರ್ಣೇಶ್ವರಿ ಉಚಿತ ಅನ್ನದಾಸೋಹ ಕೇಂದ್ರವಿರುತ್ತದೆ. ದಿನಾಲೂ ಕೆಲಸ ಹುಡುಕಿಕೊಂಡು
ಹಳ್ಳಿಯಿಂದ ಬರುವ ಬಡವರಿಗೆ ಮತ್ತು ಹಸಿದ ಜನರಿಗೆ ನೀನೇ ಖುದ್ದಾಗಿ ನಿಂತು ಗೌರವದಿಂದ ಉಚಿತವಾಗಿ ಊಟ ಬಡಿಸಬೇಕು. ಇದೇ ನಿನಗೆ ನಾನು ಕೊಡುತ್ತಿರುವ ಶಿಕ್ಷೆ ಮತ್ತು ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಎಂದನು. ಇತ್ತ ಕಷ್ಟದಲ್ಲಿದ್ದ ತಾಯಿಗೆ ನೆರವಾದ ವೇಟರ್ ಆನಂದನ ಪ್ರಾಮಾಣಿಕತೆ ಮತ್ತು ಮನುಷ್ಯತ್ವವನ್ನು ಮೆಚ್ಚಿದ ವಿವೇಕ್ ಅದೇ ಹೋಟೆಲ್ನ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನೇಮಕ ಮಾಡಿದನು. ವೀಕ್ಷಕರೇ, ಕೆಲವು ದಿನಗಳ ನಂತರ ಆ ಪಂಚತಾರ ಹೋಟೆಲ್ನ ಹೊರಗೆ ಸುಂದರವಾದ ಅನ್ನಪೂರ್ಣೇಶ್ವರಿ ಅಮ್ಮನ ಉಚಿತ ಊಟದ ಕೇಂದ್ರವೆಂಬ ಬೋರ್ಡ್ ರಾರಾಜಿಸುತ್ತಿತ್ತು. ಅಲ್ಲಿ ಹೊಟ್ಟೆ ಹಸಿದ ಬಡವರು ಮತ್ತು ಮಕ್ಕಳು ಸಾಲಿನಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಅಹಂಕಾರಿಯಾಗಿದ್ದ ಮ್ಯಾನೇಜರ್ ರಾಜೀವ್ ಈಗ ಯಾವುದೇ ಅಹಂಕಾರವಿಲ್ಲದೆ ಪ್ರೀತಿಯ ನಗು ಹೊತ್ತುಕೊಂಡು ಪ್ರತಿಯೊಬ್ಬ ಬಡವರಿಗೂ ತಲೆಬಾಗಿ ಗೌರವದಿಂದ ಊಟ ಬಡಿಸುತ್ತಿದ್ದನು. ದೂರದಿಂದ ಕಾರಿನಲ್ಲಿ ಹೋಗುತ್ತಿರುವ ವಿವೇಕ್ ಮತ್ತು ಅವನ ತಾಯಿ ಇದನ್ನು ನೋಡಿ ತೃಪ್ತಿಯಿಂದ ನಕ್ಕರು. ಮ್ಯಾನೇಜರ್ ಕೆಲಸ ಕಳೆದುಕೊಂಡಿಲ್ಲ, ಬದಲಾಗಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದಲಾಗಿದ್ದ. ಸ್ನೇಹಿತರೆ, ದುಡ್ಡಿದ್ದವರಿಗೆ ಗೌರವ ಕೊಡುವುದು ಕೇವಲ ವ್ಯಾಪಾರ, ಆದರೆ ಗುಣ ನೋಡಿ ಗೌರವ ಕೊಡುವುದು ನಮ್ಮ ಸಂಸ್ಕಾರ. ನೆನಪಿಡಿ, ಶ್ರೀಮಂತನಿಗಾಗಲಿ ಬಡವನಿಗಾಗಲಿ ಹೊಟ್ಟೆ ಹಸಿವು ಎನ್ನುವುದು ಎಲ್ಲರಿಗೂ ಒಂದೇ. ಸ್ನೇಹಿತರೆ, ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಕಥೆ ಒಂದು ವೇಳೆ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು. ಬಾಯ್ ಬಾಯ್. ಸ್ಟೇ ಟ್ಯೂನ್.